ಈಗ ರೌಡಿಸಮ್ ಸಿನಿಮಾ ಅಂದರೆ ಓಮ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ಅವತ್ತು ಅದೇ ಓಮ್ ಈ ಟೈಮಲ್ಲಿ ಆಗಿದ್ರೆ ಪ್ಯಾನ್ ಇಂಡಿಯಾ. ನಾನು ತುಂಬ ಕಿತ್ತಾಡೋದೇ ಇವ್ರ ಹತ್ರನೇ. ಮನುಷ್ಯನ ಹತ್ರ ಕಿತ್ತಾಡೋಕ್ಕಿಂತ ದೇವ್ರ ಹತ್ರ ಕಿತ್ತಾಡಬೇಕಂತೆ. ಯಾವತ್ತು ನಾವು ಯಾರೋ ಇನ್ನೊಬ್ಬನ ದುಶ್ಮನ್ ಹೋಗಿ ಹುಡ್ಕೋದೇ ಬೇಡ, ಜೊತೆಲೇ ಇರ್ತಾನೆ ದುಶ್ಮನ್, ಗೊತ್ತೇ ಆಗಲ್ಲ ನಮಗೆ. ರೌಡಿ ಶೀಟರ್ ಆಗಿಬಿಟ್ರೆ ತೆಗಿಯೋದು ವೆರಿ ಟಫ್. ಅದು ನನ್ನ ಮಗು ನನ್ನ ಕೇಳ್ತಾಳೆ, ಸರ್ ಅಪ್ಪ ನೀನು ರೌಡಿನ ಅಂತ ಕೇಳ್ತಾರೆ. ನಾನು ಕಂಡಂಥ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ದೀನಿ ಸರ್. ಎಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಆನೆಸ್ಟ್ ಆಗಿರುತ್ತೋ ಅಲ್ಲಿ ಕ್ರೈಮ್ಗಳು ನಡೆಯೋಕ್ಕಾಗಲ್ಲ. ಎಲ್ಲರೂ ನೆಮ್ಮದಿಯಾಗಿರ್ಬೋದು ಮನೇಲಿ. ಸರ್, ನೀವು ಜಯಮ್ಮನ ಮಗ ಚಿತ್ರದಲ್ಲಿ ಕಾಳಿ ಆಗ್ತೀರಿ. ಹೌದು. ಈಗ ಇಲ್ಲಿ ಕರ್ಕೊಂಡು ಬಂದಿದ್ದೀರಿ ಕಾಳಿ ದೇವಸ್ಥಾನದ ಮುಂದೆ. ಏನು ಸರ್ ಇದು ವಿಶೇಷ? ನನಗೂ ಕಾಳಿಗೆ ತುಂಬ ಒಂಥರ, ನಾವು ಇಬ್ಬರು ಫ್ರೆಂಡ್ಸು, ಕ್ಲೋಸ್ ಫ್ರೆಂಡ್ಸ್ ನಾವಿಬ್ಬರು. ನಾನು ಯಾವತ್ತೂ ಆಕೆನ ಇಂಥವ್ರಿಗೆ ಶಿಕ್ಷೆ ಕೊಡು ಅಂತ ಕೇಳಿಲ್ಲ. ಸೊ ಹಂಗಾಗಿ ಆಕೆಗೆ ತುಂಬ ಇಷ್ಟ. ಯಾಕೆಂದರೆ ಯಾವಾಗಲೂ ನಿಮ್ಮ ಹತ್ರ ಏನು ಕೇಳದೆ ಇದ್ದಾಗ ಪ್ರೀತಿ ಜಾಸ್ತಿ ಇರುತ್ತೆ, ನಿಮ್ಮನ್ನು ನಾನು ಯೂಸ್ ಮಾಡ್ಕೋಬಾರ್ದು. ಹಂಗಾಗಿ ನಾನು ಅವಳೇನು ಕೇಳಿಲ್ಲ. ಹಂಗಾಗಿ ಏನು ಕೇಳಲ್ವಲ್ಲ ಇವನು ಅನ್ನೋದಕ್ಕೆ ನನಗೂ ಆಕೆಗೆ ತುಂಬ ಪ್ರೀತಿ. ತುಂಬ ಇಷ್ಟಪಡೋವಂಥ ದೇವಿಗಳಲ್ಲಿ ಕಾಳಿ ನಂಗೆ ಮೋಸ್ಟ್ ಫೇವ್ರೆಟ್ ಗಾಡೆಸ್ ನನಗೆ. ನಂದು ಅವ್ರದ್ದೊಂದು ಜರ್ನಿ ಇದೆ, ತುಂಬ ದೊಡ್ಡ ಜರ್ನಿ ಇದೆ. ಸೊ ಹಂಗಾಗಿ ಅದನ್ನು ಒಂದು ದಿವಸ ಎಲ್ಲ ಕೂತ್ಕೊಂಡು ವಿವರಿಸ್ತೀನಿ ಕಂಪ್ಲೀಟ್. ದೇವಿ ಯಾಕೆ ಇವ್ರು ಹೆಂಗೆ ನನ್ನ ಲೈಫಲ್ಲಿ ಬಂದರು, ಯಾಕೆ ಜೊತೆಲೇ ಇರ್ತಾರೆ ಅಂತ. ಅಂದರೆ ನಿಮ್ಮ ಇಷ್ಟ ದೇವರು ಅಂತ ಹೇಳುವಾಗ ಕಾಳಿ ನನಗೆ ಹೆಣ್ಣು ದೇವರಲ್ಲಿ ಕಾಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹೇಳ್ತಿಲ್ವ, ನಾನೇನು ಬೇಡಲ್ಲ. ಸೊ ಹಂಗೆ ಈಗ ಒಬ್ಬ ಫ್ರೆಂಡು, ದುಡ್ಡಿರೋ ಫ್ರೆಂಡು ಹತ್ರ ಒಬ್ಬ ಬಡವ ಹೋಗಿ ಏನೂ ಬೇಡದೇ ಇದ್ದಾಗ ಯಾವಾಗಲೂ ಒಂದು ಹೇಳ್ತಾನೆ ಅವನು, ಅವನು ಎಷ್ಟು ಆನೆಸ್ಟ್ ಫ್ರೆಂಡ್ ಅಂದರೆ ಅವ್ನಿಗೆ ಏನೇನೋ ಕಷ್ಟ ನನಗೆ ಗೊತ್ತು, ಬಟ್ ಒಂದಿನಕ್ಕೂ ನನ್ನ ದುಡ್ಡು ಸಹಾಯ ಕೇಳಲಿಲ್ಲ. ಹಂಗೆ ಈ ಕೃಷ್ಣ ಕುಚೇಲಂಗಿತ್ತಲ್ಲ, ಹಂಗೆ ಅದು. ಬಟ್ ನೀವು ಕಾಳಿ ನಿಮಗೆ ಅಷ್ಟು ಕ್ಲೋಸ್ ಆದ್ದರಿಂದ ಜಗಳ ಆಡೋದು ಉಂಟಾ ಕಾಳಿಯ ಜೊತೆ? ನಾನು ತುಂಬ ಕಿತ್ತಾಡೋದೇ ಇವ್ರ ಹತ್ರನೇ. ಭಯಂಕರ ಕಿತ್ತಾಡ್ತೀನಿ, ಬೈತೀನಿ, ಏನೇನೋ ಅಂತ ಇರ್ತೀನಿ. ಮನುಷ್ಯನ ಹತ್ರ ಕಿತ್ತಾಡೋಕ್ಕಿಂತ ದೇವ್ರ ಹತ್ರ ಕಿತ್ತಾಡಬೇಕಂತೆ ಯಾವತ್ತು. ಅದು ಯೂಸ್ಫುಲ್ ಆಗಿರುತ್ತೆ. ಮನುಷ್ಯನ ಹತ್ರ ಕಿತ್ತಾಡಿದ್ರೆ ಯೂಸ್ಲೆಸ್ ಅನ್ಸುತ್ತೆ ಅದು. ಸರ್, ಈಗ ಈ ಸೆಗ್ಮೆಂಟ್ನಲ್ಲಿ ನನಗೆ ದುನಿಯಾ ವಿಜಯ್ ದಿ ರೈಟರ್, ದುನಿಯಾ ವಿಜಯ್ ದಿ ಐಡಿಯೇಟರ್, ದುನಿಯಾ ವಿಜಯ್ ದಿ ಡೈರೆಕ್ಟರ್ನ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅದಕ್ಕೆ ಕೆಲವು ಸನ್ನಿವೇಶಗಳನ್ನು ತಂದಿದ್ದೀನಿ. ಸೊ ಸಲಗ ಏನು ಹೇಳೋಕ್ಕೆ ಹೋಯಿತು ಅಂತ ನಮಗೆ ಅರ್ಥ ಆಯಿತು. ಅಂದರೆ ಒಬ್ಬ ಇನ್ನೋಸೆಂಟ್ ವ್ಯಕ್ತಿಯನ್ನು ಒಂದು ವ್ಯವಸ್ಥೆ, ಒಂದು ಸಮಾಜ ತಪ್ಪಾಗಿ ಜಡ್ಜ್ ಮಾಡಿದ್ರೆ ಅದು ಯಾವ ಅತಿರೇಕಕ್ಕೆ ಹೋಗಬಹುದು ಅನ್ನೋ ಒಂದು ಐಡಿಯಾ. ಕರೆಕ್ಟ್. ಸಲಗದಲ್ಲಿ ನನಗೆ ಕೆಲವು ತುಂಬ ಇಷ್ಟವಾದ ಕೆಲವು ಮೊಮೆಂಟ್ಸ್ ಇದೆ. ಒಂದು ಹೈಲೈಟ್ ಮೊಮೆಂಟ್, ನೀವು ಅದು ಹೈಲೈಟ್ ಅಂತ ತಿಳಿದೇನೆ ಅಲ್ಲಿ ಇಟ್ಟಿರ್ತೀರಿ. ಇಂಟರ್ವೆಲ್ ಡೈಲಾಗಿಂದ ಡ್ರೋನ್ ಏರಿಯಲ್ ಶಾಟು, ನಮ್ಮ ಕಳಚಿಪಾಳ್ಯ ಮಾರ್ಕೆಟು, KR ಮಾರ್ಕೆಟು, ಚರಣ್ ರಾಜ್ ಅವರ ಮ್ಯೂಸಿಕ್ಕು. ಅದನ್ನು ಹೇಗೆ ಐಡಿಯೇಟ್ ಮಾಡಿದ್ರಿ ಅದನ್ನು ಹೇಳಿ. ಶೂಟ್ ಮಾಡ್ತಾ ಇದ್ದೆ, ನನಗೊಂದು ಇಂಟರ್ವೆಲ್ ಬ್ಲಾಕ್ ಬೇರೆ ಯೋಚನೆ ಮಾಡಿದ್ದೆ. ನಾನು ಯೋಚನೆ ಮಾಡಿಕೊಂಡು ಶೂಟ್ ಮಾಡ್ತಾ ಇದ್ದೆ. ಧನಂಜಯಿಂದ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ತಾ ಇದ್ದೆ ಅವತ್ತು. ಏನಕ್ಕೋ ಸಂಜೆ ಮೇಲಕ್ಕೆ ಹೋದಾಗ ನೋಡಿದೆ, ಹಿಂಗೆ ನೋಡ್ಬಿಟ್ಟು ಸಖತ್ತಾಗಿದೆಯಲ್ಲ ಇದು, ಇಲ್ಲಿ ಯಾಕೆ ನಾನು ಇಂಟರ್ವಲ್ ಬ್ಲಾಕ್ನ ಓಪನ್ ಮಾಡಬಾರ್ದು ಅಂತ ಇಮಿಡಿಯೇಟ್ ನಮ್ಮ ಶಿವು ಕರ್ಕೊಂಡು DOPನ ಟಕ್ಕಂದು ನಮ್ಮ ಅಸೋಸಿಯೇಟ್ನ ಕರ್ಕೊಂಡು ಬಾಯಿಲಿ ನನಗೆ ಅದೆಲ್ಲ ಗೊತ್ತಿಲ್ಲ, ಇಲ್ಲಿ ನಾನು ಓಪನ್ ಮಾಡಿ ತೆಗಿಬೇಕಿದ್ದೀನಿ ಅಂಥೇಳಿ ಕಂಪ್ಲೀಟ್ ಶೂಟಿಂಗ್ ಮಾಡ್ತಾನೇ ಇದ್ದೀವಿ. ಯಾಕಂದರೆ ಶಿವು ಅಷ್ಟು ಚೆನ್ನಾಗಿ ಲೈಟಿಂಗ್ ಮಾಡಿದ್ದ. ಅದನ್ನು ಮಾಡ್ತಾನೆ ಅವ್ರು ಡ್ರೋನ್ ಇಲ್ಲ. ಫೋನ್ ಮಾಡಿದ್ರೆ ಅರ್ಜೆಂಟಿಗೆ ಡ್ರೋನ್ ಸಿಗ್ತಾ ಇಲ್ಲ. ಕೊನೆಗೆ ಬೆಳಗಿನ ಜಾವ 3:30-4 ಗಂಟೆಗೆ ಡ್ರೋನ್ ಸಿಕ್ತು ಅಂತ ಕಾಣುತ್ತೆ ಅವತ್ತು. ಅಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ವಿ, ಬೇರೆ ಶೂಟಿಂಗ್ಗಳಿದ್ದೀನಪ್ಪ ನೀನು ಮುಗಿಸ್ಕೊಂಡೇ ಬರಯ್ಯ ಅಂಥೇಳಿ. ಇನ್ನೇನು ಬೆಳಕರಿಯೋ ಟೈಮ್ಗೆ ಆ ಶಾಟ್ನ ತೆಗೆದ್ವಿ. ಸೊ ಇದು ಪೇಪರಲ್ಲಿ ಬರೆದು ಯೋಚನೆ ಮಾಡಿದ್ದಲ್ಲ, ಅಲ್ಲಿ ಸ್ಪಾಟಲ್ಲಿ. ಯಾಕಂದರೆ ನಾನು ಇವತ್ತು ನೋಡ್ತಾ ಇದ್ದೀನಲ್ಲ, ನೀವೇ ಕ್ಯಾಮ್ರಾ ಇಟ್ಕೊಂಡು ಹೋಗ್ಬಿಡ್ತೀರಾ. ಅದು ನಿಮ್ಮ ಕಣ್ಣಿಗೆ ಕಾಣಿಸ್ಬೇಕು, ನಿಮ್ಮ ಕ್ಯಾಮ್ರಾ ಕಣ್ಣಿಗೂ ಕಾಣಿಸ್ಬೇಕು, ಆಮೇಲೆ ಹೇಳ್ತೀರಾ ಹಿಂಗೆ ಡಿಸೈಡ್ ಮಾಡಿ ಅಂತ. ಅಬ್ಬಾ, ಸೊ ಮ್ಯಾಜಿಕಲ್. ಅಂದರೆ ಸ್ಪಾಟಲ್ಲಿ ಡಿಸೈಡ್ ಆದ ಒಂದು ಶಾಟು ಆ ರೀತಿ ಒಂದು ಇಂಪ್ಯಾಕ್ಟ್ ಬರುತ್ತೆ. ಇಂಟರ್ವೆಲ್ ಬ್ಲಾಕ್ ಆಗಿಬಿಡುತ್ತೆ ಅಂದರೆ. ಹೌದೌದು. ಬಿಕಾಸ್ ಅಲ್ಲಿವರೆಗೂ KR ಮಾರ್ಕೆಟ್ನ ಆ ರೀತಿಯ ಒಂದು ಶಾಟನ್ನು ಯಾರು ತೋರಿಸಿರ್ಲಿಲ್ಲ. ಅದಕ್ಕೆ ತಕ್ಕನಾಗಿ ಚರಣ್ ಹಂಗೆ ಕಾಚಲಿರೇ ಅಂತ ಕಟ್ ಮಾಡ್ತಾನೆ, ಜುಮ್ ಅಂದ್ಬಿಡುತ್ತೆ ಮೈ ಅದು. ಸರ್, ಸಲಗದಲ್ಲಿ ಇನ್ನೊಂದು ನನಗೆ ತುಂಬ ಅಂದರೆ ಸಲಗದ ಟೆಕ್ಸ್ಟ್ನಲ್ಲಿದ್ದ ಶಕ್ತಿ ನನಗೆ ಅಲ್ಲಿ ಗೊತ್ತಾಗಿದ್ದು ಏನು ಅಂದರೆ, ಈ ರೌಡಿಸಮಲ್ಲಿ ಇದ್ದವ್ರಿಗೆ ಪೊಲೀಸರಲ್ಲ ಎನಿಮಿ, ಇನ್ನೊಬ್ಬ ರೌಡಿನೇ ಎನಿಮಿ ಅಂತ ಒಂದು ರೀತಿಯಲ್ಲಿ ಹೇಳುತ್ತೆ. ಪೊಲೀಸ್ ಸಿಸ್ಟಮಲ್ಲಿರೋರಿಗೆ
ರೌಡಿಗಳಲ್ಲ ಎನಿಮಿ, ಆ ಸಿಸ್ಟಮ್, ಆ ವ್ಯವಸ್ಥೆನೇ ಎನಿಮಿ ಅಂತ. ಆ ಥಾಟ್ ಹೇಗೆ ಬಂತು? ಸರ್, ನೀವು ಯಾವುದೇ ಇದಕ್ಕೆ ಹೋಗಿ ಎಲ್ಲ ಜಾಗದಲ್ಲೂ ಕರಪ್ಷನ್ ಇದೆ ಇವತ್ತು. ಆಲ್ವೇಸ್ ಡೋಂಟ್ ಬ್ಲೇಮ್ ದ ಪೊಲೀಸ್ ಓನ್ಲಿ ದಟ್ ದೇ ಆರ್ ಕರಪ್ಟೆಡ್ ಅಂತ. ಪೊಲಿಟಿಷಿಯನ್ಸ್ ಆರ್ ಕರಪ್ಟೆಡ್, ಸರ್ಟನ್ ಸೆಕ್ಟರ್ಸ್ ಆಫ್ ಗೌರ್ಮೆಂಟ್ ಇದರಲ್ಲಿ ಯು ಕ್ಯಾನ್ ಸಿ ದ ಕರಪ್ಷನ್. ಆಚೆ ಹೋದರೆ ಕರಪ್ಷನ್. ಆ ಕರಪ್ಷನ್ ಅಂತ ಫಸ್ಟ್ ಬರೋದೇ ಎಲ್ಲಿ? ನಾನೇನೋ ಮಾಡೋಕ್ಕೆ ಹೋದಾಗ ನೀವೇನೋ ಮಾಡೋಕ್ಕೆ ಹೋಗ್ತೀವಿ, ಅದು ನನಗೂ ಬೇಕು ನಿನಗೂ ಬೇಕು ಅನ್ನೋ ದುರಾಸೆ ಹುಟ್ಟಿದಾಗಲೇ ಕರಪ್ಷನ್ ಶುರುವಾಗಿರುತ್ತೆ ಮನುಷ್ಯನಿಗೆ. ಸೊ ಆ ಒಂದು ಆ್ಯಂಗಲ್ ನಾನು ನೋಡಿದ್ದೆ. ನಾನು ಒಬ್ಬ ಒಳ್ಳೆ ಪೊಲೀಸ್ಗೆ ಇನ್ನೊಬ್ಬ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದುಶ್ಮನ್ಸ್ ಇರ್ತಾರೆ ಅಂತ ಮತ್ತು ಕೇಳ್ಪಟ್ಟಿದ್ದೆ ಸುಮಾರು ಜನಗಳಲ್ಲಿ. ಅವ್ರವ್ರಿಗೆ ಆಗಲ್ಲ ಅಂತ. ಅದನ್ನು ಆ್ಯಸ್ ಇಟ್ ಈಸ್ ಹಂಗೆ ಬರ್ಕೋತಾ ಬಂದೆ. ನಾವು ಯಾರೋ ಇನ್ನೊಬ್ಬನ ದುಶ್ಮನ್ ಹೋಗಿ ಹುಡ್ಕೋದೇ ಬೇಡ, ಜೊತೆಲೇ ಇರ್ತಾನೆ ದುಶ್ಮನ್, ಗೊತ್ತೇ ಆಗಲ್ಲ ನಮಗೆ. ಹಂಗೆ ಈ ಅಂಡರ್ ವರ್ಲ್ಡ್ ಅಂತ ಬಂದಾಗ ಯಾರೋ ಅದ್ರಿಗೆ ಅಂಡರ್ ವರ್ಲ್ಡ್ ಅವರೇ ಇರ್ತಾರೆ. ಅದೇ ರೀತಿಯಲ್ಲಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಪಾಯಿಂಟ್, ಇದು ಲೀಗಲಿ ಎಷ್ಟು ವ್ಯಾಲಿಡ್ ಅಂತ ನನಗೆ ಗೊತ್ತಿಲ್ಲ, ಬಟ್ ಸಲಗದಲ್ಲಿ ಬರೋ ಇನ್ನೊಂದು ಅದೊಂದು ಎಪಿಸೋಡೇ ಬರೆದು ಬಿಡ್ತೀರಿ. ಏನು ಅಂದರೆ, ಯಾರು ಕ್ರಿಮಿನಲಿ ಆ್ಯಕ್ಟಿವ್ ಆಗಿಲ್ವೋ ಅವರನ್ನು ನೀವು ರೆಕಾರ್ಡಲ್ಲಿ ಇಟ್ಕೋಬೇಡಿ ಅಂತ. ಆ ಥಾಟ್ ಹೇಗೆ ಬಂತು? ನಾನು ಸುಮಾರು ಜನನ ಇಂಟರ್ವ್ಯೂ ಮಾಡಿದ್ದೆ. ಅದು ಅಗೇನ್ ಇಟ್ ಮೈಟ್ ಬಿ ದ ನೆಗ್ಲಿಜೆನ್ಸ್ ಅಂತ ಕೂಡ, ಅಂದರೆ ಬಹುಶಃ ತಪ್ಪಾಗಬಹುದೇನೋ. ಎಷ್ಟೋ ಜನ ಬಿಟ್ಬಿಟ್ಟಿರ್ತಾರೆ ಕ್ರೈಮು, ಅವನ ಕೈಯಲ್ಲಿ ಏನೂ ಆಗ್ತಿರಲ್ಲ. ಅಗೇನ್ ಟು ಸ್ಟಿಲ್ ಶೋ ದ ರೆಕಾರ್ಡ್ ಟು ದ ಹೈಯರ್ ಅಥಾರಿಟೀಸ್. ಅವನ್ನ ಪೆರೇಡ್ ಕರೆದು ನಿಲ್ಲಿಸ್ತಾ ಇರ್ತಾರೆ. ಪಾಪ ಅವನು ಅಳ್ತಾನೆ, ಸರ್ ಅವನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಸರ್ ಅಂದರೂ ಬಿಡೋಕ್ಕಾಗಲ್ಲ, ಆನ್ ರೆಕಾರ್ಡ್ ತೋರಿಸ್ಲೇಬೇಕಾಗತ್ತೆ. ದಟ್ ಈ ಜುರಿ ಸೆಕ್ಷನಲ್ಲಿ, ಈ ಇಷ್ಟರಲ್ಲಿ ವಿ ಆರ್ ಮೇಂಟೈನಿಂಗ್ ದಿಸ್ ಮಚ್ ಆಫ್ XYZ ಪರ್ಸನ್ಸ್ ಅಂತ. ಅದು ಇವತ್ತಿಗೂ ಹಾಗೇ ಇದೆಯಾ? ಐ ಥಿಂಕ್ ಚೇಂಜ್ ಆಗಿರ್ಬೋದು ಅನ್ಕೋತೀನಿ. ನಾನು ಕೇಳಿದಾಗ, ನಾನು ಮೀಟ್ ಮಾಡಿದವರು ನನ್ನ ಮುಂದೆ ಹತ್ಕೊಂಡ್ಬಿಟ್ಟಿದ್ರು. ಆಗೋದಿಲ್ಲ ಸರ್, ತುಂಬ ಕಷ್ಟ ಸರ್, ರೌಡಿ ಶೀಟರ್ ಆಗಿಬಿಟ್ರೆ ತೆಗಿಯೋದು ವೆರಿ ಟಫ್ ಅದು. ಅದಾದಮೇಲೆ ಇನ್ನೊಂದೇನೋ ಇರುತ್ತೆ, ಅದೆಲ್ಲ ಹಾಕಿ ಗಡೀಪಾರು ಮಾಡಿಬಿಡ್ತಾರೆ. ಬಟ್ ನಾನು ಇವತ್ತಿಲ್ಲ ಸರ್, ಆ ಥರ ಇಲ್ಲ. ನನ್ನ ಮಗು ನನ್ನ ಕೇಳ್ತಾಳೆ ಸರ್, ಅಪ್ಪ ನೀನು ರೌಡಿನ ಅಂತ ಕೇಳ್ತಾರೆ. ರೌಡಿಸಮ್ ಮಾಡ್ತಿದ್ದೆ ನಿಜ, ಬಿಟ್ಬಿಟ್ಟಿದ್ದೀನಮ್ಮ ಅಂದ್ರೂ ಹಂಗಾರೆ ನೀವು ನನ್ನ ರೌಡಿನ ಅಂತ ಕೇಳ್ತಾಳೆ. ಅಕಸ್ಮಾತ್ ರೌಡಿಸಮಲ್ಲಿದ್ರೂ ಅಪ್ಪ ನಿನ್ನೆ ಯಾರನ್ನ ಹೊಡೆದಾಕ್ಬಿಡ್ತಾರ ಅಂತ ಕೇಳ್ತಾರೆ. ಮಗಳಿಗೆ ನೋವಾಗತ್ತೆ ಸರ್ ಅಂತ ಹತ್ಕೊಂಡಿದ್ದುಂಟು. ಸೊ ಅದಕ್ಕೆ ಅದನ್ನು ಹಂಗೆ ಆ್ಯಸ್ ಇಟ್ ಈಸ್ ಅವ್ರು ಹೇಳಿದ್ದು ಹಂಗೆ ಬರೆದಿದ್ದೆ. ನಾನು ಯಾವಾಗಲೂ ದ ಟ್ರೂತ್ನ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಟ್ರೂತ್ ಇರುತ್ತೆ, ಅದು ಸಿನಿಮ್ಯಾಟಿಕ್ ಆಗಿ ಹೇಳಬೇಕು ಅನ್ನೋದ್ರಿಂದ ಅದಕ್ಕೆ ಸ್ವಲ್ಪ ಡ್ರಾಮಾ. ಈಗ ಫಾರ್ ಎಕ್ಸಾಂಪಲ್ ಆ ಹುಡುಗಿಯ ಸೂಯಿಸೈಡು, ಇದು ಟ್ರೂತ್, ನೀವು ಹೇಳಬೇಕಾಗಿರೋ ಪಾಯಿಂಟ್ ಇದು. ಕ್ರಿಮಿನಲಿ ಇನ್ಆಕ್ಟಿವ್ ಆಗಿದ್ರೆ ಅವ್ರನ್ನ ಬಿಡಿ ಅಂತ, ಅದಕ್ಕೆ ಸಿನಿಮ್ಯಾಟಿಕಲಿ ಡ್ರಾಮಾ ಬೇಕಾಗುತ್ತೆ. ಅದನ್ನ ಅದರ ಪ್ರಭಾವ ಯಾರಿಗೆ ಬೀರ್ಬೋದು ಅನ್ನೋದು. ಸರಿ. ಅದೇ ರೀತಿಯಲ್ಲಿ ಸಲಗದಲ್ಲಿ ಒಂದು ಮೊಮೆಂಟ್ ಅದು ತುಂಬ ಎಫೆಕ್ಟಿವ್ ಆಗಿದೆ. ಪೋಸ್ಟ್ ಮಾರ್ಟಮ್ ನಡೀತಾ ಇರುತ್ತೆ, ರೌಡಿ ಬರ್ತಾನೆ, ಸೋಕಾಲ್ಡ್ ರೌಡಿ, ದೊಡ್ಡ ರೌಡಿ ಬರ್ತಾನೆ, ಅವನು ವಾಂತಿ ಮಾಡಿಬಿಡ್ತಾನೆ. ಬಟ್ ಅಲ್ಲೇ ಪೊಲೀಸ್ ಇದು ಧನಂಜಯ ಅವ್ರ ಕ್ಯಾರೆಕ್ಟರ್ ಹಸುವಾಗ್ತೀರ ತೊಗೊಂಬನ್ರಿ ಅಂತ ಹೇಳಿ ತಿನ್ನೋದು. ಆ ಐಡಿಯಾ ನನಗೆ ತುಂಬ ಇಷ್ಟವಾದ ಸೀನ್ ಅದು. ಅಂದರೆ ನಾನು ಕಂಡಂಥ ಪ್ರಾಮಾಣಿಕ ದಕ್ಷ ಪೊಲೀಸ್ ಅಧಿಕಾರಿಗಳನ್ನ ನೋಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಕರಪ್ಟೆಡ್ಸು ನೋಡಿದ್ದೀನಿ. ಆ ಪ್ರಾಮಾಣಿಕತೆ ಇರುವಂಥ ಪೊಲೀಸ್ ಆಫೀಸರ್ಸು ಎಣ ಇದ್ದರೂ ತಿಂತಾರೆ ಪಾಪ. ಹೊಟ್ಟೆ ಹಸು ಕೊಡ್ರಿ, ಕಾಯ್ಬೇಕು ನಾನು ಅಂತ. ಎಷ್ಟು ದೊಡ್ಡ ಕೆಲಸ ಅದು, ತಮಾಷೆನ. ನಾವೆಲ್ಲೋ ಮನೆಯಲ್ಲೇ ಒಂದು ಜಾಗದಲ್ಲಿ ಅಡುಗೆ ಮನೆ ಕ್ಲೀನಾಗಿಲ್ಲ, ನಾನು ಈಚೆ ಕಡೆ ಕೂತ್ಕೊಂಡು ಊಟ ಮಾಡ್ತೀನಿ ಅನ್ನೋರು ಒಂದು ಡೆಡ್ ಬಾಡಿ ಮುಂದೆ ದಟ್ ಈಸ್ ಕಾಲ್ಡ್ ಹಾನೆಸ್ಟ್ ಪೊಲೀಸಿಂಗ್ ಅಂತ ಹೇಳ್ತೀವಿ ನಾವು. ರುಚಿ ಪಚಿ ಎಲ್ಲ ಇಲ್ಲ ಪಾಪ ಅವ್ರಿಗೆ. ಬದುಕೋಗಿ ತಿನ್ನಬೇಕು, ಹೊಟ್ಟೆ ಕೇಳ್ತಾ ಇದೆ, ನಾನು ಹೆಣ ಕಾಯ್ಬೇಕಲ್ಲಿ, ತಿನ್ನಿ ಅಂತ. ನಾನು ದ ಟಾಪ್ ಮೋಸ್ಟ್ ಎಮಿನೆಂಟ್ ಹಾನೆಸ್ಟ್ ಪೊಲೀಸ್ ಆಫೀಸರ್ಸ್ನ ನೋಡಿದ್ದೀನಿ. ನಾಟ್ ಓನ್ಲಿ ಪೊಲೀಸ್ ಆಫೀಸರ್ಸ್, ಫ್ರಮ್ ದ ಕಾನ್ಸ್ಟೇಬಲಿಂದ ನೋಡಿದ್ದೀನಿ ನಾನು. ಒಬ್ಬ ಕಾನ್ಸ್ಟೇಬಲಿಂದಾನು ಟು ದ ACP ಲೆವೆಲ್, DCP ಲೆವೆಲ್ವರೆಗೂ ಹಾನೆಸ್ಟ್ ಆಗಿರೋ ಆಫೀಸರ್ಸ್ನ ನೋಡಿ, ಅಪ್ಪ ದೇವರೇ, ಇಂಥವರೆಲ್ಲ ಹಿಂಗೂ ಇರ್ತಾರ? ಪೊಲೀಸ್ ಅಂದ್ರೆ ಒಂದು ಭಯ ಪಡಿಸ್ಬಿಟ್ಟಿದ್ದಾರೆ. ಹೌದು. ಅದರಲ್ಲೂ ಕೂಡ ಒಳ್ಳೆಯವರಿದ್ದಾರೆ ಅಂತ ಅದನ್ನು ತೋರಿಸ್ತೀನಿ. ಅಂದರೆ ಪಾಪ ಪೊಲೀಸಿಂಗ್, ಈಗ ನಾವು ಬರೀ ಪೊಲೀಸವ್ರನ್ನೇ ಬೈಕೊಂಡೇ ಇರೋಕ್ಕಾಗಲ್ವಲ್ಲ ಸರ್, ಅವ್ರಿಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಹುಡುಕ್ಬೇಕು. ಈಗ ನೋಡಿ, ಅವರೆಷ್ಟೇ ಪಾಸಿಟಿವ್ ಆಗಿದ್ರೂ, ಮನೆಯಲ್ಲಿ ದೇವ್ರ ಪೂಜೆ ಮಾಡಿಬಿಟ್ಟು ಹೋದ್ರೂ, ಮನೆ ಇದಾಗಿ ಮಾಡಿಬಿಟ್ಟು ಹೋದ್ರೂ, ಹೋಗಿದ ತಕ್ಷಣ ಕೊಲೆ, ರೇಪು,
ಓಡೋಗಿರೋದು, ಸೂಸೈಡು, ಜಗಳ, ಕಳ್ಳತನ, ಇವೆಲ್ಲ ನೆಗೆಟಿವ್ನೇ ಅವ್ರು ಸಾಲ್ವ್ ಮಾಡಬೇಕು. ಪಾಸಿಟಿವ್ ಸಾಲ್ವ್ ಮಾಡೋಕ್ಕಾಗೋದೇ ಇಲ್ಲ ಅವರು. ಆ ವಿಷಯದಲ್ಲಿ ಐ ರೆಸ್ಪೆಕ್ಟ್ ದ ಹಾನೆಸ್ಟ್ ಪೊಲೀಸ್ ಆಫೀಸರ್ಸ್. ನಾನು ಐ ಹ್ಯಾವ್ ಸೀನ್ ದ ಡಿಸಾನೆಸ್ಟ್ ಆಫೀಸರ್ಸ್ ಆಲ್ಸೋ. ಆ ವಿಷಯದಲ್ಲಿ ಅವ್ರ ಬಗ್ಗೆ ತುಂಬ ಬೇಜಾರಿದೆ, ಕೋಪ ಇಲ್ಲ ನನಗೆ. ಎಂಥ ಕೆಲಸನ ಹಿಂಗೆ ಡಿಸಾನೆಸ್ಟಾಗಿ ಮಾಡ್ತಾ ಇದ್ದೀರಲ್ಲ, ನಿಮ್ಮನ್ನು ನಂಬಿ ಇವತ್ತು ಇಡೀ ಪಬ್ಲಿಕ್ ಬದುಕ್ತಾ ಇದೆ. ಕರೆಕ್ಟ್. ಸಿ ಸರ್, ದೇ ಆರ್ ಅಗೇನ್ ದ ಪ್ಯಾರಲಲ್ ಗೌರ್ಮೆಂಟ್ ಅಂತ ಹೇಳ್ಬೋದು. ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಒಂದು ಗೌರ್ಮೆಂಟ್ ನಡೆಸೋದಕ್ಕೆ ಅವ್ರು ಅಗೇನ್ ಪ್ಯಾರಲಲ್ ಆಗಿ ನಿಂತ್ಕೋತಾರೆ ಅವ್ರನ್ನ. ಸರ್, ಎಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಆನೆಸ್ಟ್ ಆಗಿರುತ್ತೋ ಅಲ್ಲಿ ಕ್ರೈಮ್ಗಳು ನಡೆಯೋಕ್ಕಾಗಲ್ಲ. ಎಲ್ಲರೂ ನೆಮ್ಮದಿಯಾಗಿರ್ಬೋದು ಮನೇಲಿ. ಅದು ನನಗೊಂದು ಆಸೆ, ಅದು ಯಾವಾಗಲೂ. ಸೊ ಹಂಗಾಗಿ ಆ ಜಾಗನ ತುಂಬ ಇಷ್ಟಪಡ್ತೀನಿ. ಇನ್ನೊಂದು ಆಸ್ಪೆಕ್ಟ್ ಆಫ್ ಸಲಗ ಅಂದರೆ, ನೀವು ಒಬ್ಬ ಮಾಸ್ ಹೀರೋ ಇದ್ದಾನೆ, ಒಬ್ಬ ಸ್ಟಾರ್ ಇದ್ದಾನೆ ಅಂದರೆ ಆ ಮಾಸನ್ನು ಬಿಲ್ಡ್ ಮಾಡಬೇಕು. ಐ ಎಂಜಾಯ್ ದಟ್. ಸಲಗದಲ್ಲಿ ಐ ಥಿಂಕ್ ಇವನು ಫಸ್ಟು ಜೆಲ್ಲಲ್ಲಿ ಇರ್ತಾನೆ, ಅಲ್ಲಿ ಟಿ ವಿನಲ್ಲಿ ಕ್ರಿಕೆಟ್ ಬರುತ್ತೆ, ಶಿವರಾಜ್ ಕುಮಾರ್ ಅವ್ರದ್ದು ಓಂ ಬರುತ್ತೆ, ಟಗರು ಬರುತ್ತೆ. ಆ ಐಡಿಯಾಸ್ ಹೇಗೆ ಬರುತ್ತೆ ಸರ್? ಈಗ ರೌಡಿಸಮ್ ಸಿನಿಮಾ ಅಂದರೆ ಓಮ್ನ ಯಾರೂ ಬೀಟ್ ಮಾಡೋಕ್ಕಾಗಲ್ಲ. ನಾವೇನು ಮಾಡಿದ್ರು ಅದ್ರ ಮಕ್ಕಳು ಮರಿ ಮೊಮ್ಮಕ್ಕಳು ಮಾಡಬೇಕಷ್ಟೇ. ಇಲ್ಲಿ ಅಪ್ಪ ಮಾಡೋಕ್ಕಾಗಲ್ಲ, ಅಪ್ಪನ ಮಾಡೋಕ್ಕಾಗಲ್ಲ. ಅದಕ್ಕೆ ಉಪ್ಪಿ ಸರ್ ಆ್ಯಸ್ ಎ ಡೈರೆಕ್ಟರ್, ಶಿವಣ್ಣ ಆ್ಯಸ್ ಎ ಹೀರೋ, ಸತ್ಯ. ಅದನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ. ಅದಿನ್ನೆಷ್ಟೇ ವರ್ಷ ಇದ್ದರೂ ಕನ್ನಡ ಇಂಡಸ್ಟ್ರೀಲಿ ಹಿಸ್ಟ್ರೀಲಿ ಸೂಪರ್. ಓಂ ಅವತ್ತು ಅದೇ ಓಂ ಈ ಟೈಮಲ್ಲಾಗಿದ್ದರೆ ಪ್ಯಾನ್ ಇಂಡಿಯಾ. ಆಮೇಲೆ ನೀವು ಡು ಯು ಸಿಟ್ ಆ್ಯಂಡ್ ರೈಟ್ ಸೀನ್ಸ್, ಅಥವಾ ನಿಮ್ಮ ತಲೆಯಲ್ಲಿರುತ್ತೆ, ಆ ತಲೆಯಲ್ಲಿ ಏನು ಸೀನ್ ಇರುತ್ತೋ ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ? ಇಲ್ಲ, ಲೈಕ್ ಫಸ್ಟ್ ಐ ಮೀಟ್ ದ ಪೀಪಲ್ ಹೂ ಸಫರ್ಸ್ ಆ ವಿಷಯದ ಬಗ್ಗೆ. ಸರಿ, ಆ ಸಫರರ್ಸ್ನ ಮೀಟ್ ಮಾಡ್ತೀನಿ, ಅವರೆಲ್ಲ ತಿಳ್ಕೊತೀನಿ. ವಿಷಯ 360 ಡಿಗ್ರಿ ಏನು ಅಂತ ತಿಳ್ಕೊತೀನಿ. ತಿಳ್ಕೊಂಡ್ಮೇಲೆ ಐ ವಿಲ್ ಸ್ಟಾರ್ಟ್ ರೈಟಿಂಗ್ ಆನ್ ದೆಮ್. ಸೀನ್ಸೇ ಬರೀತೀರಾ, ಪಾಯಿಂಟ್ಸ್ ಬರ್ಕೊಳ್ತೀರಾ? ಪಾಯಿಂಟ್ಸ್ ಬರ್ಕೋತೀನಿ. ಸೀನ್ಸ್ ಲಾಸ್ಟಲ್ಲಿ ಬರೀತೀನಿ. ಎಲ್ಲ ಪಾಯಿಂಟ್ಸು ಬರ್ಕೊಂಡು ಅದನ್ನು ತುಂಬ ಯೋಚನೆ ಮಾಡಿ ರೆಫರೆನ್ಸ್ ಎಲ್ಲ ಹುಡುಕ್ತೀನಿ. ಎಸ್, ಇದು ನಿಜ ಅಂದರೆ ಬಿಡೋದೇ ಇಲ್ಲ. ಅದೆಷ್ಟೇ ನನ್ನ ಮೇಲೆ ಎಗೇನ್ಸ್ಟ್ ಆದರೂ ಬರಿತೀನಿ ನಾನು, ಬಿಕಾಸ್ ಇಟ್ಸ್ ದ ಟ್ರೂತ್ ಅಲ್ಲ, ಅದಕ್ಕೋಸ್ಕರ. ಸೊ ಗೋಯಿಂಗ್ ಬ್ಯಾಕ್ ಟು ದಟ್ ಸಲಗದ ಎಂಟ್ರಿ ಸೀನು ಅಥವಾ ಇಂಟ್ರೋ ಸೀನು, ನೀವು ಏನು ಅಂದರೆ, ಐ ಜಸ್ಟ್ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ಯು ಥಿಂಕ್ ಅಬೌಟ್ ಇಟ್. ಅಲ್ಲಿ ಟಿ ವಿ ಇರುತ್ತೆ, ಅಲ್ಲಿ ಇದು ಬರಬೇಕು ಅನ್ನೋ ಐಡಿಯಾದ ಹಿಂದೆ ಏನಿದೆ ಅಂತ, ಅದನ್ನು ಹೌ ಡು ಯು ರೈಟ್ ದಟ್ ಡೌನ್ ಅಂತ? ಸರ್, ಅಗೇನ್ ಒಂದೇನಾಗುತ್ತೆ, ನಾವೊಂದು ಬರ್ಕೊಂಡು ಬಿಫೋರ್ ಗೋಯಿಂಗ್ ಟು ದ ಶೂಟ್ ಎಲ್ಲ ರೆಡಿ ಆಗಿರುತ್ತೆ. ಸೊ ದಿಸ್ ಈಸ್ ದ ಥಿಂಗ್ ವಿ ಆರ್ ಗೋಯಿಂಗ್ ಟು ಶೂಟ್ ಅಂತ. ಅಲ್ಲಿ ಹೋದ್ಮೇಲೆ ಆ ಪ್ಲೇಸ್ ನೋಡಿದಾಗ ಇನ್ನೂ ಒಂದೇನೋ ಕ್ರಿಯೇಟ್ ಆಗುತ್ತೆ, ಎಕ್ಸ್ಟ್ರಾ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಅನ್ ಇಂಪ್ರೂವೈಸೇಷನ್ ಅಂತ ನಾವು ಹೇಳ್ಬೋದು. ಸೊ ಅವಾಗ ಏನು ಮಾಡ್ತೀವಿ, ನಾವೇನೋ ಫೋರ್ಸಲ್ಲಿ ಹೇಳ್ತಾ ಇರ್ತೀವಿ, ಅದು ಮ್ಯಾಕ್ಸ್ ನಮ್ಮ ಅಸೋಸಿಯೇಟಿಗೆ ಗೊತ್ತಾಗುತ್ತೆ ಹೊರತು ಡಿ ಒ ಪಿಗೆ ಅರ್ಥ ಆಗ್ತಿರಲ್ಲ ಪಾಪ. ಅವ್ರಿಗೆ ಅರ್ಥ ಮಾಡ್ಸೋಕ್ಕೆ ಟೈಮ್ ಇಲ್ಲದ್ರೆ ರೇಗ್ ಬಿಟ್ಟಿರ್ತೀವಿ, ನೀನು ತೆಗಿಬಾ ಇಲ್ಲ ನಿಮಿಷ, ನಾನು ಹೇಳ್ತೀನಿ ನಿನಗೆ ಯಾಕೆ ಅಂತ. ಅಲ್ಲ ಸರ್, ಅದೇನೋ ನೀನು ತೆಗಿಯಪ್ಪ ನೀನು ಫಸ್ಟು ಅಂತ ಮಾಡಿ ವಿಲ್ ಪ್ಲೇಸ್ ಇಟ್ ವೆರಿ ಪ್ರಾಪರ್ಲಿ ವೈಲ್ ವಿ ಎಡಿಟ್ ಇಟ್. ಅದು ನನ್ನ ತಲೆಯಲ್ಲಿ ಓಡ್ತಾನೇ ಇರುತ್ತೆ. ನಾನು ಏನೇ ತೆಗೆದ್ರು ನನ್ನ ತಲೆಯಲ್ಲಿ ಅದು ಓಡ್ತಾನೇ ಇರುತ್ತೆ. ಥ್ಯಾಂಕ್ ಯು ಸಲಗದ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಈಗ ಭೀಮಾಗೆ ಬರೋಣ. ಎಸ್ ಸರ್. ಭೀಮಾ ಎಲಿಮೆಂಟ್ಸಿಗೆ ಬರೋ, ನೀವು ಭೀಮಾ ಬಗ್ಗೆ ಹೆಚ್ಚು ಹೇಳಿಲ್ಲ, ತೊಂದರೆ ಇಲ್ಲ, ಅದು ಹಾಗೇ ಇರಲಿ. ಬಟ್ ದಿ ಇಂಟ್ರೆಸ್ಟಿಂಗ್ ಥಿಂಗ್ ಅಬೌಟ್ ಭೀಮಾ ಇಸ್, ನೀವು ಭೀಮಾ ಬಗ್ಗೆ ಹೆಚ್ಚು ಏನು ಬಾಯಿ ಬಿಟ್ಟೇ ಇಲ್ಲ, ಆದರೆ ಹೈಪ್ ಕ್ರಿಯೇಟ್ ಆಗಿದೆ. ಇದರ ಸೀಕ್ರೆಟ್ ಏನು? ದಯವಿಟ್ಟು ಎಲ್ರಿಗೂ ಹೇಳ್ಕೊಡಿ. ಹೇಗೆ ಚಿತ್ರದ ಬಗ್ಗೆ ಏನೂ ಬಿಟ್ಕೊಡದೆ ಇಲ್ಲಿವರೆಗೂ ಕೆಲವರು ಊಹೆ ಮಾಡಿದ್ದಾರೆ ಏನಿರಬಹುದು ಅಂತ, ಬಟ್ ನೀವಾಗಿ ಎಲ್ಲೂ ಹೇಳಿಲ್ಲ. ಟ್ರೇಲರ್ ಬರುತ್ತೆ ಅಂತ ಹೇಳಿದ್ದೀರಿ, ಅದಕ್ಕೆ ಕಾಯೋಣ. ಬಟ್ ಇಲ್ಲಿವರೆಗೂ ಬಂದಿರೋ ಯಾವುದೇ ಪ್ರಮೋಷನಲ್ ಕಾಂಟೆಂಟಲ್ಲೂ ಇದೇ ಇದರ ಕಥೆ ಅಂತ ಹೇಳೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಹೈಪ್ ಇದೆ. ನಾನ್ ಸ್ಟಾಪ್ ಇಂಟರ್ವ್ಯೂಸ್ ಮಾಡ್ತೀರಿ. ಎಸ್ ಸರ್. ಈ ರೀತಿಯ ಒಂದು ನಿಮ್ಮ ಕ್ರಿಯೇಟಿವಿಟಿಯನ್ನು ತುಂಬಿ ಇಂಟರ್ವ್ಯೂಸ್ ಮಾಡ್ತೀರಿ. ಹೈಪ್ ಹೇಗೆ ಸರ್ ಕ್ರಿಯೇಟ್ ಮಾಡಿದ್ದೀರಿ ಭೀಮಾಗೆ? ಸಲಗಾಗೂ ಅದೇ ಹೈಪ್ ಇತ್ತು. ಹೈಪ್ ಅದು ಹಿ ಹ್ಯಾಸ್ ಕ್ರಿಯೇಟೆಡ್, ಶಿ ಹ್ಯಾಸ್ ಕ್ರಿಯೇಟೆಡ್. ನಾನೊಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಆ ವಿಷಯದಲ್ಲಿ. ಅಷ್ಟು ಬಿಟ್ಟರೆ ನಾನು ಬೇರೇನೂ ನಂಬಲ್ಲ. ಎಲ್ಲ ಒಳ್ಳೆಯದು ಕೆಟ್ಟದ್ದು ತಾನೇ ಮಾಡಿಸ್ಕೊಳತ್ತೆ. ಸರಿ ಸರಿ. ಬಟ್ ಪ್ರಮೋಷನ್ಸ್ ಅಂತ ಬಂದಾಗ ಏನು ಓಡ್ತಿರತ್ತೆ ನಿಮ್ಮ ತಲೆಯಲ್ಲಿ? ಪ್ರಮೋಷನ್ ಅಂತ ಬಂದಾಗ ನಾನು ಐ ಆಲ್ವೇಸ್ ಇನ್ವೈಟ್ ದ ಪೀಪಲ್. ಬನ್ನಿ 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 ಅದನ್ನ ಹೇಳ್ತಾನೆ ಇರ್ತೀನಿ ಇಂಡೈರೆಕ್ಟಾಗಿ, ಬನ್ನಿ ನೋಡಿ ನೀವು ಅಂತ.